ಈಗ ಸಮರ್ಥ ನೀವು ಹೇಳಿದಾಗೆ ಈಗ ಹೊಸ ಜನರೇಷನ್ ಹೊಸ ಥಾಟ್ ಪ್ರೊಸೆಸ್ ಇರುವಂತಹ ಒಬ್ಬ ನಾಯಕನಾಗೋಕೆ ಹೊರಟಿದ್ದಾರೆ. ಅವರು ತಮ್ಮ ಕ್ಷೇತ್ರದ ಬಗ್ಗೆ ಏನ್ ಕನ್ಸಿಟ್ಕೊಂಡಿದ್ದಾರೆ? ಅವ್ರು ತಮ್ಮ ಬಗ್ಗೆ ತಮ್ಮ ಜೊತೆ ಡಿಸ್ಕಸ್ ಮಾಡಿದಾರ? ಹಿಂಗ್ ಮಾಡ್ಬೇಕಪ್ಪಾಜಿ, ಹಿಂಗ್ ಏನಾದ್ರೂ ಮಾಡ್ಬೇಕು ಕ್ಷೇತ್ರದಲ್ಲಿ, ಇಂಥದ್ದು ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಡಿಸ್ಕಸ್ ಮಾಡಿದ್ದಾರೆ ತಮ್ಮ ಜೊತೆಗೆ? ಇನ್ನು ನಾನು ಅಷ್ಟು ಮಾತಾಡಿಲ್ಲ. ಈಗ ಅವನಿಗೆ ಬರ್ತತಿ, ಎಕ್ಸ್ಪೀರಿಯನ್ಸ್ ಬರ್ತತಿ. ಈಗ ನಿನ್ನೆ ದಿವಸ ಅಲ್ಲಿ ಹೋದಾಗ ಯಾರೋ ಒಂದ್ ನೆಮ್ಮ ನೀರ್ ಬರ್ತಿಲ್ಲ, ಚರಂಡಿ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರು. ಭಾರತ್ ಕಾಲೋನಿಯಲ್ಲಿ ಅವು ಹೇಳ್ತಾರ್ರಿ, ಅದು ಕಾರ್ಪೊರೇಷನ್ ನೋಡ್ಕೊಳ ಕೆಲಸ. ಆದ್ರೂ ನನ್ ಕೇಳಿದ್ರೆ, ನೀವು ಬೇರೆ ಊರುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ, ನಮ್ ದೇಶದಲ್ಲಿ ಅಂದ್ರೆ ತಪ್ಪಾಗ್ಲಾರ್ದು ನನ್ ಕೇಳಿದ್ರೆ, ದಾವಣಗೆರೆ ಸೌತ್ ಆಗಿರ್ಬೋದು, ನಾರ್ತ್ ಆಗಿರ್ಬೋದು, ಡೆವಲಪ್ಮೆಂಟಲ್ ವರ್ಕ್ ನಲ್ಲಿ ಯಾವುದೇ ರೀತಿಯಿಂದ ಹಿಂದುಳಿದಿಲ್ಲ. ಅಲ್ಲ ಸರ್, ದಾವಣಗೆರೆ ನಿಮ್ದು ಸ್ಮಾರ್ಟ್ ಸಿಟಿ 400 ಕೋಟಿ ಸ್ವಾಮಿ. ಸ್ಮಾರ್ಟ್ ಸಿಟಿ 1,000 ಕೋಟಿ, 1,000 ಕೋಟಿ ನಾನಿದ್ದಾಗ ಬಂದಿದ್ದು. ಅದಾದ್ಮೇಲೆ ಸರ್ ಹೇಳ್ತೀನಿ ಕೇಳ್ರಿ, ನಾನಿದ್ದಾಗ ಬಂದಿದ್ದು. ನಾವಿದ್ದಾಗ ಕಾರ್ಪೊರೇಷನ್ ನಲ್ಲಿ ಅದು ಎಲಿಜಿಬಿಲಿಟಿ ಬಂತು, ನಂಬರ್ 9th ಪ್ಲೇಸ್ ಬಂತು ಆಲ್ ಓವರ್ ಇಂಡಿಯಾ. ಸ್ಮಾರ್ಟ್ ಸಿಟಿ ಅಂತ ಸೆಲೆಕ್ಟ್ ಆಯ್ತು, ಮಾಡಿದ್ರು. ಅವಾಗ ಬಾಳ ಅಂದ್ರೆ 100-120 ಕೋಟಿ ಖರ್ಚು ಮಾಡಿದ್ದೆ ನಾನು. ಅದಾದ್ಮೇಲೆ ಸರ್ಕಾರ ಚೇಂಜ್ ಆಯ್ತು. ಸರ್ಕಾರ ಚೇಂಜ್ ಆಗಿ ಏನ್ ಸ್ಮಾರ್ಟ್ ಸಿಟಿ ಮಾಡಿದ್ರು ಏನೋ ನನಗೂ ಗೊತ್ತಿಲ್ಲ. ಕೇಂದ್ರದಿಂದ ಹಣ ಬರಲಿ ಬಂತು ಪ್ರಾಪರ್ ಪ್ಲಾನಿಂಗ್ ಇಲ್ಲ. ಅದಕ್ಕಿಂತ ಮುಂಚೆ ಏನಿದೆಯಲ್ಲ, ನಾನೇ 4,000 ಕೋಟಿ ಕೆಲಸ ಮಾಡಿಸಿದೀನಿ. ಈಗ ನೀವು ಹಳೆ ಊರು ನೋಡಿದೀರಾ ಸೌತ್? ಇಲ್ಲ, ಹೋಗಿಲ್ಲ. ಬರ್ರಿ ನನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಪ್ರತಿ ಒಂದು ಗಲ್ಲಿನೂ ಕಾಂಕ್ರೀಟ್ ರಸ್ತೆ ಆಗಿವೆ. ರಸ್ತೆ ಆಗ್ಯಾವ್ರಿ ಸರ್. ನೀರು ರಸ್ತೆ, ನೀರು, UGD ಮತ್ತು ಸ್ಟ್ರಾಂಗ್ ವಾಟರ್ ಡ್ರೈನ್ ಎಂಟೈರ್ ಸಿಟಿಗೆ. ಎಲ್ಲಾದ್ರೂ ಮಳೆ ಬಂದ್ರೆ ಮುಂಚೆ 1-2 ಎಣ ಒಂದ್ ಸ್ವಲ್ಪ ಐತ್ರಿ ಸರ್, ಸ್ಟ್ರಾಂಗ್ ವಾಟರ್ ಡ್ರೈನ್ ಸ್ವಲ್ಪ ಐತ್ರಿ ಸರ್, ಸ್ವಲ್ಪ ಇರ್ಬೋದು. ಆದ್ರೆ ಒಂದು ಭಾರತ್ ಕಾಲೋನಿ ಅಂತ ಹೋಗಿ ಬಂದೆ ಸರ್, ಅಲ್ಲೊಂದ್ ಸ್ವಲ್ಪ ಸಮಸ್ಯೆ ಐತ್ರಿ ಸರ್. ಇಲ್ಲ 90% ಸಾಲ್ವ್ ಆಗೈತಿ. ಇನ್ನೊಂದು 10-15% ಐತಿ. ಅಲ್ಲ, ನನಗೆ ಬೇಕಾಗಿರೋದು ಸರ್, ಈ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಅನುದಾನ ಏನೋ ವಾಪಸ್ ಹೋಯ್ತಂತ. ಸುಳ್ಳು ಇಲ್ಲ. ಎಷ್ಟು ಬಂತು ಸರ್? ಎಷ್ಟು ಖರ್ಚಾಗಿತ್ತು ಸರ್? ನೋಡ್ರಿ, ಅದರಲ್ಲಿ ನಾನು ಮಾಡಿಸಿದ ಪ್ಲಾನೇ ಬೇರೆ, ಅವ್ರು ಮಾಡಿದ ಪ್ಲಾನೇ ಬೇರೆ. ಅದ್ರಲ್ಲಿ ನಾನ್ ಮಾಡಿದ್ದೆ ಬಸ್ ಸ್ಟ್ಯಾಂಡ್ ಖರ್ಚು ಮಾಡಿದ್ರು. ನಾನ್ ಮಾಡಿದ್ದೆ ಬ್ಯೂಟಿಫುಲ್ ಆಗಿ 2 floors ಮಾಡಿ ಇದ್ರ ಕೆಲಸ ಸ್ಟಾರ್ಟ್ ಮಾಡ್ರಪ್ಪ ಅಂತ ಪ್ಲಾನ್ ಮಾಡಿಸಿದ್ದೆ. ಕಾಂಗ್ರೆಸ್ನವ್ರು ಮಾಡಿದ್ರು ಅಂತೇಳಿ ಅದೊಂದು ಪ್ಲಾನ್ ಕ್ಯಾನ್ಸಲ್ ಮಾಡಿ ಇನ್ನೊಂದು ಪ್ಲಾನ್ ಮಾಡಿಸಿದ್ರು. ಆ ಬಸ್ ತಿರುಗಬಾರ್ದು ಹಿಂದೆ, ಆ ನಮೂನಿ ಮಾಡಿದ್ರು. ಮತ್ತದ್ ಮಾಡಿಫೈ ಮಾಡಿ ಈಗ ಮತ್ತೆ ರಿಪೇರಿ ಮಾಡಿ ಮತ್ತೀಗ ಸ್ಟಾರ್ಟ್ ಮಾಡಿದ್ರು. ಹಂಗೆ ಆಮೇಲೆ ಸ್ಟೇಡಿಯಂಸ್ ಅದನ್ನು ಮಾಡಿಫೈ ಮಾಡಿಸಿದೆ. ಮತ್ತೆ ಬೇರೆ ಬೇರೆ ವಿಚಾರಗಳು ಯಾವ್ಯಾವು, ರೋಡ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಸ್ವಲ್ಪ ಚೆನ್ನಾಗಿದ್ದಾವು. ಸಾಕಷ್ಟು ಕಳಪೆ ಕಾಮಗಾರಿ ಆಗಿದೆ, ಅದನ್ನ ಒಪ್ಕೊಂತೀನಿ ನಾವು. ಆದ್ರೆ ನಮ್ಮ ಬಿಜೆಪಿ ಸಂಸದರಿದ್ದಾಗ ಆಗಿದ್ರಿ ಸರ್. ಹೌದು. ಅದೇ ನಾವು ಅದಕ್ಕಿಂತ ಮುಂಚೆ ಬರೀ ಸ್ಮಾರ್ಟ್ ಸಿಟಿಯಾಗಿ 4 ರೋಡ್ ಮಾಡಕ್ಕಾಗಲ್ರಿ ನೀವು. ನಾವು ಎಂಟೈರ್ ಸಿಟಿ ಸೌತ್ ನಲ್ಲಿ 90% ರೋಡ್ಗಳು ಕಾಂಕ್ರೀಟ್ ರೋಡ್ ಆಗಿದಾವು, ರೋಡ್ಗಳು ಪರ್ಫೆಕ್ಟ್ ಆಗಿದಾವು. ಅಂದ್ರೆ ರಾಜ್ಯ ಸರ್ಕಾರದ ವತಿಯಿಂದ ಕೆಲಸಗಳಾಗಿದೆ. ಸ್ಮಾರ್ಟ್ ಸಿಟಿ ಅಂತೇಳಿ ಕೇಂದ್ರ ಸರ್ಕಾರದ ಅನುದಾನದಲ್ಲಂತೂ ಏನು ಮಾಡಕ್ಕಾಗಿಲ್ಲ, ಅಷ್ಟೊಂದು ಮಾಡಕ್ಕಾಗಿಲ್ಲ. ಒಂದ್ ಸ್ವಲ್ಪ 5% ಆಗಿರ್ಬೋದು, 5-10%. ಇನ್ನು ಉಳಿದಿದ್ದೆಲ್ಲ ಸ್ಟೇಟ್ ಗವರ್ಮೆಂಟ್ ಫಂಡ್ಸ್. ಅದು ಈಗ ಕುಂದವಾಡ ಕೆರೆ ಅಭಿವೃದ್ಧಿ ಮಾಡಿದ್ವಿ. ಕುಂದವಾಡ ಕೆರೆ ಅಭಿವೃದ್ಧಿ ಮಾಡಿದಾಗ ನಮ್ದು ಕುಳಿಗಾಗ ಕಾಳು ಯೋಜನೆ ಮಾಡಿದೆ. ಆಮೇಲೆ ಮ್ಯಾಚಿಂಗ್ ಗ್ರಾಂಟ್ ಕೇಂದ್ರದಿಂದ ಬಂತು. ಹಂಗೆ ಮ್ಯಾಚಿಂಗ್ ಗ್ರಾಂಟ್ ತಗೊಂಡ್ಬಂದು ನಾವು ಮಾಡಿರೋ ಕೆಲ್ಸಗಳ್ರಿ. ನಾವು ಮಾಡೇವ್ ಅನ್ನೋದಲ್ಲ, ಎಲ್ಲರೂ ಸೇರಿ ಇದು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎರಡು. ಫಾರ್ ಎಕ್ಸಾಂಪಲ್ ಅದಕ್ಕೆ 1/3 ನಾವು ಕೊಟ್ರೆ 2/3 ಅವ್ರು ಕೊಡ್ಬೇಕು. ಹಂಗ್ ಖರ್ಚು ಮಾಡಿರೋದು, ಮಾಡಿ ಕೆಲಸ ತಗೊಂಡಿದೀವಿ. ಒಳ್ಳೆ ಕೆಲ್ಸಗಳಾಗಿದಾವು. ನಾರ್ತ್ ಆಗಿರ್ಬೋದು, ಸೌತ್ ಆಗಿರ್ಬೋದು, ಎರಡಕ್ಕೂ ಒಳ್ಳೆ ಕೆಲಸಗಳಾಗಿವೆ. ಸುಮ್ನೆ ಇವತ್ತು ಅದಾಗಿಲ್ಲ ಇದಾಗಿಲ್ಲ ಅಂತಾರಲ್ಲ, ನನ್ನ ಅಂದಾಗ ಅದೆಲ್ಲ ಸುಳ್ಳು. ನಿಮ್ದು ಗಂಡ ಹೆಂಡತಿ ಕಾಂಬಿನೇಷನ್ ಭಾರಿ ಮಸ್ತ್ ಅದ ಸರ್. ಒಬ್ರು ಸಂಸದರು, ಒಬ್ರು MLA. ಆ ಕಡೆಯಿಂದನೂ ತರ್ಬೋದು, ಈ ಕಡೆಯಿಂದನೂ ತರ್ಬೋದು ಅನುದಾನಗಳು. ತರ್ಬೋದು. ಸರ್ಕಾರ ಕೇಂದ್ರದಾಗ ನಮ್ದಿದ್ರು ಇನ್ನೂ ಚೆನ್ನಾಗಿ ತರ್ತಿದ್ವಿ. ಅದು ಕೇಂದ್ರದಾಗ ನಮ್ದಿಲ್ಲಲ್ರಿ. ಹಂಗಾಗಿ ಸ್ವಲ್ಪ ಎಡವಟ್ ಆಗೈತಿ. ಇಬ್ಬರಲ್ಲಿ ಯಾರು ಗಟ್ಟಿ ಪೊಲಿಟಿಷಿಯನ್ ರೀ ಸರ್? ನಾನು ರ್ಯಾಶ್ ಆಗ್ತೇನೆ, ಅವ್ಳು ಸ್ಮೂತ್ ಆಗ್ತಾರ. ಆಲ್ರೈಟ್ ಸರ್. ಈಗ ಕ್ಷೇತ್ರದಲ್ಲಿ ಒಂದು ಅಭಿಪ್ರಾಯವನ್ನು ಮೂಡಿಸುವಂತ ಪ್ರಯತ್ನ, ಇದು ಶ್ರೀಮಂತ ವರ್ಸಸ್ ಶ್ರೀಸಾಮಾನ್ಯ ಅಂತ. ಶ್ರೀನಿವಾಸ್ ದಾಸ್ ಕರಿಯಪ್ಪ ನನಗೇನು ಹೊಸಬಲ್ಲ.
ಕಳುವ. ಹ್ಮ್ ಅವ್ರ ಅಪ್ಪರ ಕಾಲದಾಗಿಂದ ಅವ್ರ ಅಪ್ಪರು ಕೆ ಮಲ್ಲಪ್ಪನವರು ಎಲ್ಲ ಜೊತೆಗಿದ್ದಾರೆ. ಹ್ಮ್ ಅವ್ರ ಮಗ ಇವನು. ಹ್ಮ್ ಇವ್ರ ಅಣ್ಣ ಗಣೇಶ ಅಂತ ನನ್ನ ಕ್ಲಾಸ್ಮೇಟ್. ಓ ಹ್ಮ್ ಇವ್ರೇನು ಒಳ್ಳೆ ಹುಡುಗ. ಅದಕ್ಕ ಮತ್ತೆ ಒಳ್ಳೆ ಒಪ್ಪಂದ ಅಂದ ಸರ್. ಒಳ್ಳೆ ಅಪ್ಪಂದಲ್ಲ, ನಾನು ಫಸ್ಟ್ ಡೇನೆ ಹೇಳಿದೆ, ಹ್ಮ್ ಈಗ ನಾವು ನಕ್ಕಂತ ಮಾಡ್ಕೊಂತ ಹೋಗಪ್ಪ ಅಂದೆ. ಹ್ಮ್ ಅದೇ ಮತ್ ನಕ್ಕೊಂತನ ಮಾಡ್ಕೊಂತ ಹೋಗ್ಬೇಕು ಅಲ್ಲ, ಸರ್. ಚುನಾವಣೆ ಅಡ್ಜಸ್ಟ್ಮೆಂಟ್ ಇದ್ರೆ ನಕ್ಕೊಂತನ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಏನಿಲ್ಲ. ಹುಡುಗ ಒಳ್ಳೆ ಹುಡುಗ್ರಿಗೆ ಒಳ್ಳೆ ಹುಡುಗ ಅನ್ನಕ್ಕೇನಂತ Correct. ಎಲ್ಲರಿಗೂ ಅನ್ನಕ್ ಬರ್ತತ್ರ. ನಾನು